ಮಕ್ಕಳ ಸಮೇತ ನಮಗೆ ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ಸ್ವಾಮಿ. ನಾವು ಮಾತ್ರ ಬಿಡೋದಿಲ್ಲ, ರಾಜ್ಯ ಸರ್ಕಾರವಿಲ್ಲ, ನಮಗೆ ನ್ಯಾಯ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕೇ ಬೇಕು. ದಲಿತರಿಗೆ ನ್ಯಾಯ ಬೇಕೇ ಬೇಕು. ದಲಿತರಿಗೆ ಹೆಣ್ಣು ಮಕ್ಕಳೆಲ್ಲ ತಂಗಿ ಗಂಡ ಇಬ್ರು ಹೋಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡಿದ್ದಾರೆ. ನೋಡಿ ನಿಮ್ಮ ಮಗ ಈ ಥರ ಮಾಡ್ತಾನೆ, ಹೋಗೋವಾಗ ಬರೋವಾಗ ಸ್ಕೂಲ್ಗೆ ಹೋಗೋ ತೊಂದರೆ ಕೊಡ್ತಾನೆ ನಿಮ್ಮ ಮಗ ಅಂತ ಹೇಳಿದ್ಕೆ, ಆಮೇಲೆ ಆ ಹುಡುಗನ ಕರೆಸಿ ಕೇಳಿದ್ಕೆ ನಾನು ಲವ್ ಮಾಡ್ತಾ ಇದ್ದೀನಿ ಹುಡುಗಿನ ಅಂತ ಹೇಳಿದಂತೆ. ಅವಾಗ ನಮ್ಮ ತಂಗಿ ಗಂಡ ಹೋಗಿ 2 ಹೊಡೆದಂತೆ ಅವನಿಗೆ ದೊಡ್ಡ ಗಲಾಟೆ ಆಗಿ ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ಕೊಂಬಂದಿರುತ್ತೆ. ನಾವು ಆ ಹುಡುಗಿ ಸವಾಸಕ್ಕೆ ಹೋಗಲ್ಲ, ಹುಡುಗ ಸವಾಸಕ್ಕೆ ಬರಬಾರ್ದು, ದೂರ ಇರಬೇಕು, ಯಾವುದೇ ಕಾಂಟ್ಯಾಕ್ಟ್ ಇರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಬಂದಿದ್ರಂತೆ. ಇಷ್ಟು ನಡೆದೈತೆ, ಅಷ್ಟು ಬಿಟ್ಟಾಕಿದ್ರು. ಆಮೇಲೆ ಮತ್ತೆ ನಿನ್ನೆ ಸ್ಕೂಲ್ಗೆ ಹೋಗ್ತೀನಿ ಅಂತ 7 ಗಂಟೆಯಲ್ಲಿ ಬಟ್ಟೆ ಹಾಕ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಇಬ್ಬರು ಹೋಗಿದ್ದಾರೆ. ಹೋಗಿಲ್ಲ, ಬಟ್ಟೆ ಹಾಕ್ಕೊಂಡು ಬೆಳಗ್ಗೆ 7 ಗಂಟೆಯಲ್ಲಿ ಹೋಗಿದ್ದಾಳೆ. ಹೋದ್ರೆ ಎಷ್ಟೊತ್ತಾದರೂ ಬಂತಿಲ್ವಂತೆ. ಸಾಯಂಕಾಲ 4 ಗಂಟೆಯಲ್ಲಿ ಬರ್ಬೇಕಾಯ್ತು, 4 ಗಂಟೆ 5:15 ಬರೋಳಂತೆ ಮನೆಗೆ. ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂದ್ಬಿಟ್ಟು ಇವ್ರಪ್ಪರು ಕೆಲಸ ಮುಗಿಸ್ಕೊಂಬಂದು ಹುಡುಕ್ಕೊಂಡು ಹೋಗೋರೆ. ಎಲ್ಲಿ ಸಿಕ್ಲಿಲ್ವಂತೆ. ಫ್ರೆಂಡ್ಸ್ ಎಲ್ಲ ಕೇಳೋರು, ಇಲ್ಲ ಸ್ಕೂಲ್ಗೆ ಬಂದಿಲ್ಲ ಅಂತಂದ್ರೆ ಅಂತೆ. ಮಾಸ್ಟ್ರಿಗೆ ಫೋನ್ ಮಾಡಿದ್ಕೆ ಇಲ್ಲ ಬಂದೇ ಇಲ್ಲ ಇವತ್ತು ಅಂತ ಅಂದ್ರಂತೆ. ಆಮೇಲೆ ಎಲ್ಲ ನೈಟ್ ಪೂರ್ತಿ ಎಲ್ಲ ಇಲ್ಲೆಲ್ಲ ಹುಡ್ಕಾಡ್ಯವ್ರಿ, ಬೈಲೆಲ್ಲ ಹುಡ್ಕಾಡಿ ಇಲ್ಲೆಲ್ಲ ಕೇಳೋರು, ಅಕ್ಕಪಕ್ಕ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋರು. ಸರ್ ಆ ಹುಡುಗಿ ಏನಾದ್ಲು ಎತ್ತೋದ್ಲು ಒಬ್ರಿಗೂ ಗೊತ್ತಿಲ್ಲ. ನೈಟ್ ಪೂರ್ತಿ ಎಲ್ಲ ಹುಡುಕ್ಯವ್ರೆ, ಕಂಪ್ಲೇಂಟ್ ಕೊಟ್ಟವ್ರೆ. ಬೆಳಗ್ಗೆ ಮಾರ್ನಿಂಗ್ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಆಮೇಲೆ ಎಲ್ಲ ಕಡೆ ಹುಡುಕಿ ಎಲ್ಲ ಇದು ಮಾಡಿ ಸಿಕ್ತಿರ್ಲಿಲ್ಲ. ಕಡೆಗೆ ವಾಪಸ್ ಬಂದಮೇಲೆ ಲಾಸ್ಟ್ಗೆ ಯಾರೋ ಮ್ಯಾಕೆ ಬಿಸಕ್ಕೆ ಹೋಗಿ ಅವರು ನೋಡಿ ಹೇಳಿರೋದು ಈ ಥರ ಅಂತ. ನಮ್ಮ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು, ಅವನು ಮಾತ್ರ ಸುಮ್ಮನೆ ಬಿಡ್ಬಾರ್ದು ಸರ್. ಮತ್ತೆ ಹೆಣ್ಮಕ್ಳಿಗೆ ಏನೇನೋ ತೊಂದರೆ ಮಾಡೇ ಬಿಡ್ತಾರೆ ಅವರು. ಅವನು ಮಾತ್ರ ಬದುಕಿರ್ಬಾರ್ದು. ಸುಮ್ಮನೆ ಯಾಕೆ ಕತ್ಕೊಂಡು ಅವನು ಅದ ಅಷ್ಟೇ ಹೇಳಿ ಇಷ್ಟೆಲ್ಲ ಮಾಡಿದವನು. ಅವ್ನ ಮನೆ ಮಕ್ಳಿಗೆ ಹೋಗಿ ಯಾಕೆ ಕೂತ್ಕೊಂಡ್ರೆ ಸಾಯೇನಾದ್ರೆ ಅವ್ಳ ಜೊತೆಗೆ ಸಾಯ್ಬೇಕಾಯ್ತು. ಅವನು ಯಾಕೆ ಹೋದ ಅವ್ರ ಮನೆ ತಕ್ಕ ಹೋಗಿ ಕತ್ಕೊಯ್ಕೊಂಡು ಅವನಂದ್ರೆ ಏನಿದ್ರ ಅರ್ಥ? ಅವ್ನು ಉಳಿಬೇಕಂತ ತಾನೇ ಹೋಗಿರೋದು. ನಾನು ಉಳಿಸ್ಕೊಂತಾರೆ, ನಾನು ಏನನ್ನ ಮಾಡಿ ಅಂತ ಅವ್ರ ಮನೆ ಮಕ್ಳಿಗೆ ಹೋಗಿ ಅವ್ನಿಗೆ ಬದುಕಿ. ನಮ್ಮ ಹುಡುಗಿಗೆ ಅದ್ ಗತಿ ಅವ್ನಿಗಾಗ್ಲೇಬೇಕು ಸರ್. ನಾವು ಮಾತ್ರ ಅವನು ಸುಮ್ಮನೆ ಬಿಡಲ್ಲ. ನಮಗಾಗಿದ್ದು ನನ್ನ ತಂಗಿ ಅವಾಗ ಜೀವ ಬಿಡ್ತಾಳೆ ಸರ್. ಎದ್ದೇಳಕ್ಕಾಗ್ತಿಲ್ಲ, ಉಸಿರಿಲ್ಲ, ಅದೇ ಅಲ್ಲಿಗೆ ಸಾಯ ಜೀವದ ಮಾಡ್ಕೊಂಡು ಅವಳೆ ಊಟ ಮಾಡ್ತಿಲ್ಲ, ನಿದ್ದೆ ಮಾಡಿಲ್ಲ, ನೆನ್ನೆಯಿಂದ ಬತ್ತಾಳೆ ಅಂತ ಸುಳ್ಳು ಹೇಳ್ಕೊಂಡಿದ್ದೀವಿ. ಬದುಕಿ ಅವಳೆ ಅಂತ ಸತ್ತಿಲ್ಲ ಅಂತ ಅವಳಿಗೆ ನಿಷೇಧ ಹೇಳಿಲ್ಲ ನಾವು. ದಯವಿಟ್ಟು ನ್ಯಾಯ ಕೊಡಿಸಿ ನನ್ನ ತಂಗಿಗೆ ಅಂತ ಮೈದಿಗೆ. ಆಗ್ಲಿ ತಿಂಗಳ ಮುಂಚೆ ಗಲಾಟೆ ಆಗಿದೆ ಸರ್. ಗಲಾಟೆ ಆಗಿ ಈ ಥರ ಎಲ್ಲ ಮಾಡಿದ್ದಾರೆ. ನಮ್ಗೂ ಗೊತ್ತಿಲ್ಲ, ಹೇಳಿದ್ರು ಸರ್ ಗಲಾಟೆ ಮಾಡ್ಕೊಂಡಿದೀವಿ ಹಿಂಗೆ ಅಂತ. ಮಗು ಮನೇಲಿ ಏನಾದ್ರು ಹೇಳೋಳ, ಈಗ ಬೆದರ್ಸ್ತಾನ, ಇದ್ ಮಾಡ್ತಾನ, ಬೆದರ್ಸ್ತಾನೆ ನನ್ನ ಅಂತ ಏನೋ ಹಿಡ್ಕೊಂಡು ಮಾಡ್ತಿದ್ದಂತೆ. ಇಲ್ಲೇ ರೋಡಲ್ಲಿ ಏನೆಲ್ಲ ಆಟೋಗನ ಬಾ, ಕರ್ಕೊಂಡು ತಿನ್ನೋದಿಲ್ಲಾದ್ರು ಕರ್ಕೊಂಡು ಹೋಗೋಣ ಬಾ, ಆಟೋಗನ ಬಾ ಅಂತ ಆ ಹುಡುಗಿನ ಹಿಂಸೆ ಕೊಡೋಲ್ಲಂತೆ. ಆದ್ರೆ ಇವಳು ನಾನು ಬರಲ್ಲ, ಬದುಕೊಳ್ಳಲ್ಲ ಅಪ್ಪ ಅವರೇ ಅಂತ ಅವಳು ಇದು ಮಾಡೋಳಂತೆ. ನೆನ್ನೆ ಈ ಥರ ಕರ್ಕೊಂಡೋಗಿ ಈ ಥರ ಮೋಸ ಮಾಡಿದ್ದಾರೆ. ಅವ್ರಿಗೆ ತುಂಬಿಸ್ಬಿಟ್ಟು ಈ ಥರ ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅವನ ಜೊತೆಯಲ್ಲಿ ಯಾರೋ ಸೇರ್ಕೊಂಡಿದ್ದಾರೆ.
ಒಬ್ಬನೇ ಈ ಥರ ಎಲ್ಲ ಮಾಡ್ತಾನೆ ಅವನು. ಮಾಡೋಕ್ಕೆ ಸಾಧ್ಯನಲ್ಲ. ಅವನ ಜೊತೆಲಿ ಸೇರ್ಕೊಂಡಿದ್ದಾರೆ. ಎಲ್ಲಾರನ್ನೂ ಎಳಿಬೇಕು ಸರ್. ಎಲ್ಲಾರನ್ನ ಅಕ್ಕಪಕ್ಕದವ್ರನ್ನ ವಿಚಾರಿಸ್ಬೇಕು, ಏನೈತಿ ಎತ್ತೈತೆ ಅಂತ ಎಲ್ಲಾರನ್ನೂ ಕೇಳ್ಬೇಕು ಸರ್. ಇದು ಮಾತ್ರ ನಾವು ಸುಮ್ಮನೆ ಬಿಡಲ್ಲ. ಆಗಿತ್ತಾಗೋಗ್ಲಿ. ಇಷ್ಟೆಲ್ಲ ತೊಂದರೆ ಕೊಟ್ಟವರು ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ನನ್ನ ತಂಗಿ ಇವತ್ತು ನಾನು ಸಹಾಯ ಪರಿಸ್ಥಿತಿ ಈ ಸ್ಕೂಲ್ ಬಿಡಿಸ್ಬಿಡು ಅಂತ ಅನ್ನತ್ತೆ. ಗಲಾಟೆ ಆದಾಗ ಗಂಡ ಹೇಳ್ದತ್ತೆ, ಮಗುನ ಸ್ಕೂಲ್ ಕಳಿಸ್ಬೇಡ, ಬಿಟ್ಟುಬಿಡು ಅಂತ. ಈ ಸತಿ SLC ಮುಗಿಲಿ, SLC ಗಂಡ ಕಳಿಸ್ತೀನಿ ಅಂದ್ಬಿಟ್ಟು ಕಾಲು ಮುಕ್ಕೊಂಡು ಬೇಡ್ಕೊಂಡ್ಲಂತೆ ಗಂಡನ್ನ. ಅವಾಗ ಈ ಸ್ಕೂಲ್ ಕಳಿಸವ್ರೆ ಸರ್. ಈ ಥರ ಮಾಡಿವ್ರಿ. ಅವನು ಮಾತ್ರ ನಾವು ಸುಮ್ಮನೆ ಬಿಡಲ್ಲ ಸರ್. ನ್ಯಾಯ ಕೊಡಿಸ್ಲೇಬೇಕು. ನೀವು ಏನಾದರೂ ಮಾಡಿ ಕಂಪ್ಲೇಂಟ್ ಆಗತ್ತೆ ಸರ್. 2 ತಾವು ಕೊಟ್ಟಿದ್ದೀವಿ ಕಂಪ್ಲೇಂಟ್. ದಯವಿಟ್ಟು ಕೊಡಿಸ್ಬೇಕು ನ್ಯಾಯ ನಮಗೆ. ಅಕ್ಕ ಸರ್, ಅವ್ರ ಅಕ್ಕಪ್ಪ. ಎಲ್ಲಮ್ಮ ಸರ್. ಆಮೇಲೆ ಮತ್ತೆ ಇನ್ನು 4 ಲಕ್ಷನ ಇನ್ನು FIR ಚಾರ್ಜ್ ಶೀಟ್ ಆದ್ಮೇಲೆ ಇನ್ನು 4 ಲಕ್ಷ ಬಿಡುಗಡೆ ಮಾಡ್ತೀವಿ. ಮತ್ತೆ ಈಗೇನು FIR ಮಾಡಿದ್ದೀವಿ ಯಾರು ಇವ್ರ ಮೇಲೆ, ಅವ್ರನ್ನ ಕಠಿಣ ಕ್ರಮ ತಗೊಳುತ್ತೆ. ನಾನು ಯಾವುದೇ ಕ್ರಮ ತಗೊಳ್ಳಿ ಹೇಳಿದ್ದೀನಿ SP ಅವರು. ಮೇಲೆ ನಮ್ಮ ತಾಲೂಕಲ್ಲಿ ಇಂಥ ಅಹಿತಕರ ಘಟನೆಗಳು ಮರುಕಳಿಸಬಾರದು ಸರ್. ಅದು ತಾವು ಎಲ್ಲ ಅಧಿಕಾರಿಗಳ ಅಫಿಷಿಯಲ್ ಮೀಟಿಂಗ್ ಕರೆದು ಮಾನ್ಯ ಜನಪ್ರಿಯ ಶಾಸಕರನ್ನು ಕರೆದು ಇದಕ್ಕೆ ಅಂತ್ಯ ಆಗಬೇಕು. ಅದು ನಿಮ್ಮ ಏನು ನಡವಳಿಕೆಗಳಿದೆಯೋ ಅದನ್ನೆಲ್ಲ ಮಾಡಿ ಈಗ ಅದನ್ನ ಮುಂದೆ ಆಗದಂತೆ ಎಚ್ಚರ ವಹಿಸಬೇಕು. ಗಾಂಜಾ ಮತ್ತೆ ಜೂಜಾಟ ಹೆಚ್ಚಾಗಿ ಅದರಿಂದಾನೇ ಈ ತರ ಅಹಿತಕರ ಘಟನೆಗಳಾಗ್ತಾ ಇರೋದು. ಅದ್ರ ಬಗ್ಗೆ ನಮ್ಮ ಮತ್ತಲ್ಲಿರ್ತಾರೆ, ಏನ್ ಬೇಕೋ ಮಾಡ್ತಾರೆ. ಅದು ಕೆಲಸ. ವಸಂತ ಅವರು ನಾವು ಮಾತಾಡಿದೀವಿ. ಈಗ ಅದಕ್ಕೆ ಒಂದು ಟೀಮ್ ಮಾಡಿ ಗಾಂಜಾಗಳು ಒಂದ್ ಸ್ವಲ್ಪ ಜಾಸ್ತಿ ಎಲ್ಲಿ ಸಪ್ಲೈ ಆಗ್ತದೆ ಏನು ನೋಡಿ ಅದನ್ನ ಎಲ್ಲ FIR ಮಾಡ್ತಾ ಇದೀವಿ. ಮೊನ್ನೆ ಮಾಸ್ತಿಲಿ ಹೋಗಿ ಯಾವ್ದೋ ಒಂದು ತಮಿಳುನಾಡು ಮಾಸ್ತಿಲಿ ಸುನೀಲ್ ಅವರು ನಾವು ಎಲ್ಲ ಹೋಗಿ ಮೊನ್ನೆ ರೈಡ್ ಮಾಡಿದ್ದೀವಿ. ಒಬ್ಬ ಮುಸ್ಲಿಮ್ಸ್ ಮತ್ತೆ ಇನ್ನೊಂದು ಯಾರೋ ಹುಡುಗ ಹಿಡಿದು ಅದು ತಗೊಂಡು ಒಳಗೆ ದೇಶಂಗ್ ಹಾಕಿದ್ದೀವಿ. ಈ ಘಟನೆಗಳು ಆಗ್ತಾ ಇಲ್ಲ, ಅದ್ರ ಮರುಕಳಿಸ್ತಾರೆ ನಾವು ಈ ಕ್ರಮ ತಗೊಳ್ತೀವಿ. ಈಗ ನಾಳೆ ಪರಿಹಾರ ಕೊಡ್ತೀರಾ? ನಾಳೆ ರಾಜ ಗೌರ್ಮೆಂಟ್ ರಜೆ ಇದೆ. ಸೋಮವಾರ ಕೊಡ್ತೀರಾ? ಸೋಮವಾರ ಮಂಚೂರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈಗ ಸರ್ ಜಾಸ್ತಿ ಎಷ್ಟಾದ ಅಷ್ಟು ನಿಮ್ಗೆ ಸೇರಿದ್ವಿ. ಹಂಗೆ ಮಾಡ್ರಿ ಸರ್. ನಿಮ್ಗೆ ದಯವಿಟ್ಟು ನಾವು ಕೆಳಗೆ ಮಗಳು ಇಲ್ಲ. ಕೂಲಿ ಮಾಡಿರೋ ಮಕ್ಕಳನ್ನ SLC ಓದ್ಬೇಕಂದ್ರೆ ನಾವ್ ಎಷ್ಟು ಕಷ್ಟ ಬಿದ್ದಿರ್ಬೇಕು. ಹೆಣ್ಣು ಮಕ್ಳು ಇರ್ತವೆ. ನಿಮ್ಗೂ ನಿಮ್ಗೂ ಬಂದ್ಬಿಟ್ರೆ ಅವಾಗ ಏನ್ ಮಾಡ್ತೀರಿ? ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಮಾಡಬಾರ್ದು ಇಂಥ ಕೆಲಸ ಯಾವನ್ನು ಮಾಡಬಾರ್ದು. ಯಾರೇ ಆಗ್ಲಿ ಆಡಳಿತದಿಂದ ಸರ್ಕಾರಿ ಸವಲತ್ತುಗಳು ಏನೇನು ತಲುಪಬೇಕು ಮತ್ತೆ ಈ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೋ ನಿಜವಾಗ್ಲೂ ಅವ್ರಿಗೆ 5 ಜನಕ್ಕೆ ಶಿಕ್ಷೆ ಆಗಬೇಕು. ಇದು ಪಾರದರ್ಶಕವಾಗಿ ನಡೀಬೇಕು ಈ ತನಿಖೆ. ಇದರಲ್ಲಿ ಯಾವುದೇ ಪ್ರಭಾವಿಗಳ ಕೈವಾಡ ತಗೊಂಡು ದಿಕ್ತಪ್ಪುವಂತ ಕೆಲಸ ಆಗಬಾರ್ದು. ಈ ಘಟನೆ ಕುರಿತು ನಿಮ್ಮ ತಾಲೂಕು ಆಡಳಿತದಿಂದ ತಹಶೀಲ್ದಾರ್ ಆದ್ದರಿಂದ ನೀವು ಈ ವಿಚಾರಕ್ಕೆ ಒಂದು 4 ಮಾತಾಡಿ ಹೇಳಿ ಸರ್. ಭರವಸೆ ಕೊಡಿ ನಮಗೆ. ಇವತ್ತೇನು ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆ ಯಾರಿಗೂ ಫ್ಯಾಮಿಲಿಗೂ ಎಲ್ಲರಿಗೂ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಒಂದೇ ಆಗ ಅನಿವಾರ್ಯ ಆಗಿದೆ. ಇದಕ್ಕೆ ಪಾಪ